ಹುಡುಗಿಗೂ ಅಷ್ಟು ನಾಚಿಕೆ ಇರಲ್ಲ ಗೈಸ್, ಅಷ್ಟು ನಾಚಿಕೆ ಅವನಿಗೆ. ಜಾತ್ರೆಗೆ ಬಂದಮೇಲೆ ಏನಾದರೂ ತೊಗೋಬೇಕಲ್ಲ ಅಂತ ಅನಿಸ್ತು. ಸೊ ಗಾಗಲ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ಫೈನಲಿ ಹುಡುಕಿ ನನ್ನ ಗಾಡಿ ಇವಾಗ ಸಿಗ್ತಾ ಹೋಯ್ತಾ. ಎಲ್ರು ಜಾತ್ರೆಗೆ ಬನ್ನಿ. ಆಕ್ಚುಲಿ ಇದು ಕೋಳಿ ಎಲ್ಲ ನನ್ನ ಸಿಸ್ಟರ್ ತಗೊಂಡ್ಬಂದ್ಲು, ಅದನ್ನೆಲ್ಲ ನನ್ನ ಬ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ. ಜಾತ್ರೆ ಸ್ಟಾರ್ಟ್ ಆಗಿನ ಮುಂಚೆನೆ ಮೇಲ್ಗಡೆ ಆ ಕಿರೀಟಕ್ಕೆ ಸಿಡ್ಲು ಹೊಡೆದಿದೆ. ನನಗೇನು ಖುಷಿ ಗೊತ್ತಾ, ನಿನ್ನ ಕ್ಯಾಮ್ರಾ ಮುಂದೆ ಬಂದು ಫಸ್ಟ್ ಟೈಮ್ ನನಗೋಸ್ಕರ ಮಾತಾಡಿದೆ ಗೊತ್ತಾ. ಸೊ ಹಲೋ ಫ್ಯಾಮ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ SMG ಮಾತಾಡ್ತಾ ಇದ್ದೀನಿ. ಆ್ಯಂಡ್ ವಿಷಯನೂ ಅಂತ ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಬಿಕಾಸ್ ಎಲ್ಲರೂ ತಮ್ಮನೇಲಲ್ಲಿ ನೋಡೇ ಇರ್ತೀರಾ. ಎಸ್, ನಮ್ಮ ಸಕ್ರಪಟ್ಟಣದಲ್ಲಿ ಚಂಡಿಪಾಳ್ಯ ಜಾತ್ರೆ ಇದೆ. ಸಕ್ರಪಟ್ಟಣ ನಿಯರ್ ಇರೋ ಚಂಡಿಪಾಳ್ಯ ಜಾತ್ರೆಯಲ್ಲಿ ಸೊ ತುಂಬ ಅದ್ದೂರಿಯಾಗಿ ನಡೆಯುತ್ತೆ. ಆ್ಯಂಡ್ ಹೇಳಿದೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಬರ್ತೀನಿ ಅಂತ. ಆ್ಯಂಡ್ ಐ ಆಮ್ ಕಮಿಂಗ್ ದೇರ್. ಜಸ್ಟ್ ಇವಾಗಿನ ಎದ್ದೆ. ಆ್ಯಂಡ್ ರಾತ್ರಿ ಸ್ವಲ್ಪ ಎಡಿಟು ಅದು ಇದು ಅಂತೆಲ್ಲ ಇತ್ತು. ಸೊ ಮುಗಿಸ್ಕೊಂಡು ಬರೋದಷ್ಟರಲ್ಲಿ ಲೇಟ್ ಆಗೋಯ್ತು. ಇವಾಗ ಎದ್ದಿದ್ದೀನಿ. ಆ್ಯಂಡ್ ಸ್ವಲ್ಪ ನಮ್ಮ ಗಾಡಿ ಕೂಡ ಇದೆ. ಆ್ಯಂಡ್ ಸ್ವಲ್ಪ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಆ್ಯಂಡ್ ಆಮೇಲೆ ಸ್ನಾನ ಮಾಡಿ ಗೆಡಪ್ ಆಗಿ ನಮ್ಮ ಸ್ವಲ್ಪ ಸಕ್ರಪಟ್ಟಣದಲ್ಲಿ ಸ್ವಲ್ಪ ವರ್ಕ್ ಇದೆ. ನೋಡಿರ್ತೀರಲ್ಲ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಥವಾ ವೀಡಿಯೋದಲ್ಲಿ ನೋಡಿರ್ತೀರ, ನಂದು ಬಟ್ಟೆ ಅಂಗಡಿದೊಂದು ಪ್ರಮೋಷನ್ ಮಾಡಿದ್ದೆ. ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಅಲ್ಲಿಂದ ನಾವು ಜಾತ್ರೆಗೆ ಎಂಟ್ರಿ ಆಗ್ತೀವಿ. ಸೊ ಒಳ್ಳೆ ವೈಬ್ ಇರುತ್ತೆ ಜಾತ್ರೆ ಅಂದಮೇಲೆ, ಎಲ್ಲರಿಗೂ ಕೂಡ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಆದಷ್ಟು ಗ್ಯಾಡ್ಜೆಟ್ಸ್, ಪರ್ಸಸ್ ಆ್ಯಂಡ್ ಮನೀಸ್ ಎಲ್ಲ ಸ್ವಲ್ಪ ಸೇಫಾಗಿ ಇಟ್ಕೊಳ್ಳಿ. ಆ್ಯಂಡ್ ಆದಷ್ಟು ಜಗಳ ಮಾಡಬೇಡಿ. ಆ್ಯಂಡ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಫನ್ ಇರುತ್ತೆ. ಸೊ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಆ್ಯಂಡ್ ಸ್ಟಿಲ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ, ಮುಂದೇನೈತೆ ನೋಡೋಣ. ಗೈಸ್, ಫೈನಲ್ ನಾವಿವಾಗ ರೆಡಿಯಾಗಾಯಿತು. ಆ್ಯಂಡ್ ಆ್ಯಸ್ ಇಟ್ ಈಸ್ ನಮ್ಮ 3 ಬ್ರದರ್ಸ್ ಎಲ್ಲ ಒಟ್ಟಿಗೆ ಹೋಗೋಣ ಅಂತಂದರು. ಸೊ ಆ್ಯಸ್ ಇಟ್ ಈಸ್ ನಾನು ಓಕೆ ಅಂತಂದೆ. ಆ್ಯಂಡ್ ಇವಾಗ ಹೋಗಬೇಕು. ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಮೋರೋವರ್ ಒಂದು ವಿಚಾರ ಹೇಳಬೇಕು. ನನಗಿದು ಹಿಪಾಪ್ ರ್ಯಾಪ್ ಚೈನ್ ನೋಡ್ತಾ ಇದ್ರಲ್ಲ, ನನಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಕೇಳಿದರೆ ಎಲ್ಲಿ ಸಿಗುತ್ತೆ ಅಂತ. ಸೊ ಅದರ ನನ್ನ ಪ್ರಾಡಕ್ಟ್ ಲಿಂಕ್ ನಾನು ಯೂಟ್ಯೂಬ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬೇಕು ಅನ್ನೋ ವ್ಯಕ್ತಿಗಳು ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಲ್ಲ, ಆ ಲಿಂಕ್ ಮೇಲೆ ಪ್ರೆಸ್ ಮಾಡೋದ್ರ ಮುಖಾಂತರ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಗಾಡಿ ಕೂಡ ತೊಳೆದಾಯಿತು. ಸೊ ಇವನ್ನೇನು ಹೊರಡ್ಬೇಕು ಇವಾಗ. ಆ್ಯಂಡ್ ನಮ್ಮಮ್ಮ ಕೂಡ ಬರ್ತಾ ಇಲ್ಲ, ಬಿಕಾಸ್ ಅವರೇನೋ ಕೋಳಿ ಗಿಳಿ ಅದೇನೋ ಕಡಿಯೋದು ಅದು ಇದು ಎಲ್ಲ ಏನೇನೋ ಪ್ರೋಗ್ರಾಮ್ಸ್ ಇದೆ ಇಲ್ಲ ಆಯಿತಾ. ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ. ಅಲ್ಲಿ ಬಂದುಬಿಟ್ರೆ ಇಲ್ಲಿ ಯಾರು ಅದನ್ನೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಳ ನೋಡಿರ್ತೀರಾ ಲಡ್ಡು ಅಂತ, ಅವಾಗಲೇ ನಾನು ಹೇಳಿದೆ. ಮಂಡ್ಯ ಕೊಡೋಕೆ ಹೋಗಿದ್ವಿ ಇವಳ್ದು ಬೆಂಗಳೂರಿಗೆ. ಹಾಯ್ ಲಡ್ಡು, ಹಾಯ್ ಮಾಡು ನಮ್ಮ ವಿವರ್ಸ್ಗೆಲ್ಲ. ಹಾಯ್ ಹಾಯ್, ಹೇಗಿದ್ದೀರಾ ಎಲ್ರು ಅಂತ ಹೇಳು. ಇಬ್ರು ಅಲ್ಲ ಎಲ್ರು ಸಾಕು ಹಾಯ್ ಮಾಡಿದ್ದು. ಎಲ್ರು ಜಾತ್ರೆಗೆ ಬನ್ನಿ ಅಂತ ಹೇಳು. ಎಲ್ರು ಜಾತ್ರೆಗೆ ಬನ್ನಿ. ಎಲ್ರು ಸುರಕ್ಷಿತವಾಗಿ ಜಾತ್ರೆನ ಎಂಜಾಯ್ ಮಾಡಿ. ಎಸ್, ಗುಡ್. ಆನ್ ದ ವೇಲಿ ಪೆಟ್ರೋಲ್ ಖಾಲಿ ಆಗಿತ್ತು. ಸಾರಿ, ಖಾಲಿ ಆಗೋ ಮೂಮೆಂಟ್ ಇತ್ತು. ಓಕೆ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಚೆನ್ನಾಗಿರುತ್ತಲ್ಲ ಒಂಥರ 4 ಜನ 3 ಜನ ಎಲ್ಲಾದರೂ ಜಾತ್ರೆಗೆ ಹೋಗ್ಬೇಕು ಅಂತಂದರೆ ಇಟ್ ಫೀಲ್ಸ್ ಗುಡ್ ಯಾರ್. 4 ಜನ ಒಂದೇ ಸಲ ಬೈಕಲ್ಲಿ ಹೋಗೋದು, ಟ್ರಾವೆಲ್ ಮಾಡೋದಂದರೆ ಒಂಥರ ಖುಷಿ ಆಗುತ್ತೆ. ಇಟ್ ಫೀಲ್ಸ್ ಗುಡ್. ಗಾಯ್ಸ್, ನಮ್ಮ ಚಟ್ನಿಪಾಳ್ಯ ಎಂಟ್ರೆನ್ಸಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು, ಜಾತ್ರೆ ಸ್ಟಾರ್ಟ್ ಆಗಿನ ಮುಂಚೆನೆ ಮೇಲ್ಗಡೆ ಆ ಕಿರೀಟಕ್ಕೆ ಸಿಡ್ಲು ಹೊಡೆದಿದೆ. ಆ್ಯಂಡ್ ಆಮೇಲೆ ದೇವಸ್ಥಾನದ ಹತ್ರನೂ ಸಿಡ್ಲು ಹೊಡೆದಿದೆಯಂತೆ. ಏನಿರ್ಬೋದು ಗಾಯ್ಸ್, ಸೀರಿಯಸ್ಲಿ ಏನೋ ಒಂದು ಕನೆಕ್ಷನ್ ಇರ್ಬೋದು ಅಥವಾ ಏನೋ ಒಂದು ಮೆಸೇಜ್ ಇರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ಅರ್ಥ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಇರಬೇಕು ಅಷ್ಟೇ. ಅದಕ್ಕೋಸ್ಕರ ಅಂತಲೇ ಜಾತ್ರೆ ಅಂದರೆ ಜೋರಾಗಿ ನಡೆಯೋದು, ಸ್ವಲ್ಪ
ಕಡಿಮೆ ಪ್ರಮಾಣದಲ್ಲಿ ನಡೀತಾ ಇದೆಯಂತೆ ಜಾತ್ರೆ. ಸೊ ನೋಡೋಣ ಏನಾಗುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಸಿಡ್ಲೊಡ್ತಿದ್ದಂತೆ, ನೋಡೋಣ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಒಂದ್ಸಲ. ಆರಾಮ ವ್ಲಾಗ್ ಬರುತ್ತೆ ಯೂಟ್ಯೂಬಲ್ಲಿ ನೋಡು. ನೋಡ್ದ ಸಾಂಗ್ ಹೆಂಗಿದೆ ಅಂತ. ಮತ್ತೆ ಇನ್ನೊಂದು ಸಾಂಗ್ ಇದೆ ನಂದಿ ಸಿನಿಮಾದು, ಮತ್ತೆ ಅದು 27ನೇ ತಾರೀಕಿನ ರಿಲೀಸ್ ಆಗುತ್ತೆ ಸಿನಿಮಾ. ಅದರಲ್ಲಿ ಇನ್ನೂ ಒಂದು ಸಾಂಗ್ ಇದೆ. ಓಕೆನಾ, ಬರುತ್ತೆ. ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿಗೋಣ. ಬಾಯ್. ಗೈಸ್, ಜಾತ್ರೆಗೆ ನಾವು ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಅಸಲಿ ಜಾತ್ರಾ. ಜಾತ್ರೆಗೆ ಬಂದ್ಮೇಲೆ ಏನಾದರೂ ತಗೋಬೇಕಲ್ಲ ಅಂತ ಅನಿಸ್ತು. ಸೊ ಗಾಗಲ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡಕ್ಕೆ ಅದು ಚೆನ್ನಾಗಿ ಕಂಡಿದೆ ಬ್ರದರ್. ಅದೊಂದು ಕೊಡಿ. ಅದು ಅದೇ ಕೊಡಿ. ಚೆನ್ನಾಗಿದೆಯಾ ಇದು? ಚೆನ್ನಾಗಿದೆಯಾ ಗೈಸ್? ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಏನೋ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ? ತೊಗೋಬೋದೇನಾ ಗೈಸ್? ಓಕೆ ಗೈಸ್, ತಗೊತಾ ಇದ್ದೀನಿ. ಸೆಲೆಕ್ಟೆಡ್ ಗೈಸ್. ನನ್ನ ತಮ್ಮ ಸಿಕ್ಬಿಟ್ಟಿದ್ದಾನೆ. ಎಲ್ಲಿಂದ ಬಂದು? ಊರಿಂದ. ಕಾಲೇಜ್ ಮುಗೀತಾ? ಮುಗೀತು. ಯಾರ್ಯಾರು ಬಂದಿದ್ದೀರಾ? ನಾನು, ಅಮ್ಮ, ಫ್ರೆಂಡಾ? ಓ ಇವನು. ಏನೋ ತಮ್ಮ ಚೆನ್ನಾಗಿದೆನಾ? ಓಕೆ, ಸಿಗೋಣ ಆಮೇಲೆ ಆಯ್ತಾ? ಓಕೆ ಗೈಸ್, ಜಾತ್ರೆಯಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡ್ರೆ ನಾವು ಏನೂ ಮಾಡಿಲ್ಲ. ಅಷ್ಟು ಜನ ಅವರೇ. ಇವಾಗಲೂ ನಾವು ಪ್ರತಿ ಸಲ ಎಷ್ಟು ಜನ ಸೇರ್ತಿದ್ರೆ ಅಷ್ಟೇ ಜನ ಸೇರೋರೆ. ಆ್ಯಂಡ್ ಸಕ್ಕತ್ತಾಗಿದೆ ಆಯಿತಾ. ಆ ಕಡೆ ಈ ಕಡೆ ಎಲ್ಲ ಅಂಗಡಿಗಳು ಏನೇನು ಐತೆ, ಹೋಟೆಲ್ಲು, ಆಮೇಲೆ ರಾಖಿಗಳು. ನೋಡ್ತಾ ಇದ್ರೆ ಓಡಾಡೋಕ್ಕೆ ಜಾಗ ಆಗಲ್ಲ, ಅಷ್ಟು ಇದಾಗುತ್ತೆ. ಆಮೇಲೆ ನೋಡಿ ಫ್ಲವರ್ಸ್ ಎಲ್ಲ ಇದೆ, ಟೋಪಿ ಎಲ್ಲ ಇದೆ, ಆಟ ಸಾಮಾನುಗಳೆಲ್ಲ ಇದೆ. ಒಂಥರ ಮಜಾ ಐತೆ. ಏನೋ ಚೆನ್ನಾಗೈತಾ ಗೈಸ್? ಗಾಗಲ್ಸ್ ನಮ್ಮ ತಾಯಣ್ಣ ಚೆನ್ನಾಗೈತೆ ಇಲ್ವಾ ಅಂತ ಗೊತ್ತಿಲ್ಲ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಬಟ್ ಸುಳ್ಳು ಹೇಳ್ಬೇಡಿ. ಹೆಂಗೆ ಕಾಣಿಸ್ತೀನಿ ಹಂಗೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ. ಕಬಿನಲ್ಲಿ ಬೇರೆ ಇದೆ, ಆಮೇಲೆ ಬಂದು ಕುಡಿಯೋಣ ಬನ್ನಿ. ಅಲ್ಲಿ ದೇವಸ್ಥಾನ ಹತ್ರ ಫಸ್ಟ್ ಹೋಗೋಣ. ಅಲ್ಲೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ದೇವಸ್ಥಾನ ಹೇಗಿದೆ ಅಂತ. ಹಾಯ್ ಮಾಡಿಬಿಡು. ಓಕೆ, ಬಾಯ್. ಗೈಸ್, ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ಜನ ಸಾಗರ ಎಷ್ಟಿದೆ ಅಂತ ಒಂದ್ಸಲ ನೀವೇ ನೋಡಿ. ಗೈಸ್, ದೇವಸ್ಥಾನಕ್ಕೆ ಬಂದಮೇಲೆ ದೇವಸ್ಥಾನ ಹತ್ರ ಹೋಗ್ಬರೋಣ ಬಾ ಅಂತಂದರೆ ಇನ್ನೇನೋ ಪದ್ಧತಿ ಎಲ್ಲ ಹೇಳ್ಕೊಡ್ತಾನೆ. ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ, ಅಂದರೆ ದೇವಸ್ಥಾನಕ್ಕೆ ನುಗ್ಗೋಕ್ಕಿಂತ ಮುಂಚೆ ದೇವಸ್ಥಾನ ಒಂದು ರೌಂಡ್ ಹೊಡಿಬೇಕಂತೆ. ಸೊ ದೇವಸ್ಥಾನ ಒಂದು ರೌಂಡ್ ಹೊಡಿತಾ ಇದ್ದೀವಿ. ಚೆನ್ನಾಗಿದೆ ಗೈಸ್. ಹೂವಿನ ಹಾರ ಎಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿ ಆಲ್ಟ್ರ್ ಮಾಡಿದ್ದಾರೆ. ಫೀಲ್ಸ್ ಗುಡ್, ತುಂಬ ಚೆನ್ನಾಗಿದೆ. ಗೈಸ್, ಎಷ್ಟು ಹರಕೆ ಕಟ್ಟಿದ್ದಾರೆ ನೋಡಿ. ಬಾ, ನೋಡಕ್ಕೆ ಅಸಾಧ್ಯ ಅಂತ ಅನಿಸುತ್ತೆ, ಆಶ್ಚರ್ಯನೂ ಅನಿಸುತ್ತೆ. ಎಷ್ಟು ಹರಕೆ ಕಟ್ಟಿದ್ದಾರೆ ನೋಡಿ. ಇಲ್ಲೂ ಇದೆ, ಆ್ಯಂಡ್ ಆಮೇಲೆ ರೂಟ್ಸ್ಗೂ ಬೇರ್ಗೂ ಕೂಡ ಹಾಕಿದ್ದಾರೆ ಅಲ್ಲಿ. ಇನ್ನು ಎಷ್ಟು ಪವರ್ಫುಲ್ ಇರ್ಬೋದು ಅಂತ ಇದು ನಮಗೆ ನೋಡ್ತಾ ಇದ್ರೇ ಅರ್ಥ ಆಗುತ್ತೆ ಎಷ್ಟು ದೇವರೆಷ್ಟು ಪವರ್ಫುಲ್ ಇದೆ ಅಂತ.
ನನ್ನ ತಮ್ಮ ನೋಡ್ರಿ, ನಾನೇ ಹಾಕ್ಕೊಂಡಿಲ್ಲ ಕನ್ನಡಕ ಜಾತ್ರೆ ಅಂತ ಅಂದ್ಬಿಟ್ಟು ಅಲ್ಲಲ್ಲಿ ಹಾಕೋದಲ್ಲ ತೆಗೆದು ಮಾಡಿದ್ರೆ ಅವ್ರ ಅಪ್ಪನ ಜೊತೆ ನಿಂತ್ಕೊಂಡ್ಬಿಟ್ಟು ಶೋಕಿ ಮಾಡ್ತಾನೆ. ಎಲ್ಲ ತೊಗೊಂಡಿದ್ದು ಹಾಂ ಜಾತ್ರೆಯಲ್ಲಿ ತೊಗೊಂಡ. ಚೆನ್ನಾಗೈತೆ. ಇವ್ ನೋಡ್ರಿ ಸಿಂಪಲ್ ಮನುಷ್ಯ, ಬೈದ್ರು ನಗ್ತಾನೆ, ಹೊಡೆದ್ರು ನಗ್ತಾನೆ. ಹುಡುಗಿಗೂ ಅಷ್ಟು ನಾಚಿಕೆ ಇರಲ್ಲ ಗೈಸ್, ಅಷ್ಟು ನಾಚಿಕೆ ಅವನಿಗೆ. ಸರಿ, ಸೀರಿಯಸ್ ಫೇಸ್ ಮಾಡೋ ಒಂದು ಸ್ವಲ್ಪ. ಸೀರಿಯಸ್ ಫೇಸ್ ಮಾಡಕ್ಕೆ ಹೇಳ್ತಿದ್ದೀನಿ. ಸೀರಿಯಸ್ ಫೇಸ್ ಮಾಡ್ತಾನೆ ಇಲ್ಲೊಂದು. ಸೀರಿಯಸ್ ಫೇಸ್ ಮಾಡ ಇಲ್ಲೇ, ಸೀರಿಯಸ್ ಫೇಸ್ ಮಾಡ. ಮಾತಿದ್ರೆ ಬರೀ ನಗು 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 ನಗು. ಮುಗೀತಾ? ಮುಗೀತು. ಹೊರಟ್ರಾ? ಹೇಳು, ಮಾಮ್ಜಿ ಐಡಿನ ಸಬ್ಸ್ಕ್ರೈಬ್ ಮಾಡಿ ಅಂತ. ಇಲ್ಲ, ಇವ್ರು ಹೇಳ್ತಾರೆ. ಹೇಳ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ನೀನು ಹೇಳ. ಮಾಮ್ಜಿ ಐಡಿನ ಸಬ್ಸ್ಕ್ರೈಬ್ ಮಾಡಿ. ಗೈಸ, ಜಾತ್ರೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಭಾಳಷ್ಟು ವರ್ಷದಿಂದ ಕುಣಿದಿರಲಿಲ್ಲ. ಸಿಕ್ಕಿದೆ ಚಾನ್ಸ್ ಅಂದ್ಕೊಂಡು ಸರ್ಯಾಗಿ ಕುಣಿದಾಕ್ಬಿಟ್ಟು, ಅದ್ರಲ್ಲಿ ನಮ್ಮ ಸಾಗರು ನಮ್ಮ ರಾಹುಲ್ ಎಲ್ಲ ಸಿಕ್ಬಿಟ್ರು. ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಸರ್ಯಾಗಿ ಬಾರಿಸ್ಬಿಟ್ವಿ. ಕಾಲು ನೋವು ಬೇರೆ ಆಗಿದೆ, ಸರ್ಜರಿ ಬೇರೆ ಆಗಿದೆ ಕಾಲಿಗೆ, ಅದನ್ನು ಲೆಕ್ಕ ಆಗ್ದೆಲ್ಲ ಕುಣಿದ್ಬಿಟ್ಟಿದ್ದೀನಿ. ಸೊ ಈಗ ಡ್ಯಾನ್ಸ್ ಮುಗೀತು. ಬಟ್ ನಾನು ಬೈಕ್ ನೋಡ್ಕೊಂಬರೋಣ ಅಂತ ಜಾತ್ರೆಯಿಂದ ಹೊರಗಡೆ ಬಂದೆ. ಬಿಕಾಸ್ ಜಾತ್ರೆ ಅಲ್ವಾ, ಬೈಕೆಲ್ಲ ಸಿಕ್ಕಾಪಟ್ಟೆ ಬೈಕ್ಗಳಿರುತ್ತೆ. ನೋಡ್ತಾ ಇದ್ದೀರ ನೀವೆಲ್ಲ, ಇಲ್ಲೆಲ್ಲ ಗುಡಾರ ಹಾಕೊಂಡ್ಬಿಡ್ತಾರೆ. ನಾನು ಅಂತರ್ಗಟ್ಟೆ ಜಾತ್ರೆ ಮಾಡಿದ್ನಲ್ಲ, ಅಂದರೆ ಅಂತರ್ಗಟ್ಟೆ ಜಾತ್ರೆ ವೀಡಿಯೋ ಮಾಡಿದ್ನಲ್ಲ, ಅದೇ ಥರ ಇಲ್ಲಿ ಆಸ್ ಇಟ್ ಇಸ್ ಸೇಮು. ಒಂದು ರೀತಿಲಿ ತುಂಬ ದೊಡ್ಡದಾಗಿ ನಡೀತಾಯ್ತಾ. ಸೊ ಬೈಕೆಲ್ಲ ಅಲ್ಲಲ್ಲೇ ತಂದು ನಿಲ್ಲಿಸ್ಬಿಡ್ತಾರಲ್ಲ. ಸೊ ನಾನು ಬೇರೆ ಆಲ್ಟ್ರ್ ಆಗಿರೋ ಬೈಕು, ಹೈಟ್ ಇದೆಯಲ್ವ, ಅದಕ್ಕೆ ಪಲ್ಸರ್ 220 ಇದು ಸೈಡ್ ಸ್ಟ್ಯಾಂಡ್ ಫುಲ್ ಅಸೆಂಬ್ಲಿನ ಕೂರಿಸಿರೋದು. ಹಂಗಾಗಿ ಸ್ವಲ್ಪ ಮಿಸ್ಟೇಕ್ಸ್ ಆದ್ರೂ, ಸ್ವಲ್ಪ ಆ ಕಡೆ ಈ ಕಡೆ ಟಚ್ ಮಾಡಿಬಿಟ್ರೂ ಬೈಕ್ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಬೈಕ್ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ, ಎಲ್ಲಿದೆ ನಮ್ಮ ಬೈಕ್ ನೋಡೋಣ. ಗೈಸ್, ಲಿಟ್ರಲಿ ಹುಡುಕಿ ಸಾಕಾಗೋಯ್ತು. ನನ್ನ ಬೈಕ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಲ್ಲ. ನೋಡಿ, ಅಲ್ಲೂ ಬೈಕ್ ಇದೆ, ಅಲ್ಲೂ ಬೈಕು, ಅಲ್ಲೂ ಬೈಕ್, ಇಲ್ಲೂ ಬೈಕು, ಅಲ್ಲೂ ಬೈಕು, ಎಲ್ಲ ಕಡೆ ಬೈಕ್ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲಿ ನನ್ನ ಬೈಕ್ ಇದೆ ಅಂತಲೇ ಗೊತ್ತಾಗ್ತಲ್ಲ. ಆಮೇಲೆ ಇನ್ನೊಂದು, ನಮ್ಮ ಹುಡುಗರು ಅಲ್ಲೆಲ್ಲ ಸಕರಾಪಟ್ಟಣ ಹೋಗಿ ಬರ್ತೀನಿ ಅಂತಿಲ್ಲ ಅಂತ ಅಂದ್ಬಿಟ್ಟು ಬೈಕ್ ಇಸ್ಕೊಂಡೋಗಿದ್ರು. ನಾನು ಅಲ್ಲೇ ನಿಲ್ಲಿಸಿದ್ದೆ ಬೈಕ್, ನನಗೆ ಅಲ್ಲೇ ನಿಲ್ಸಿದ್ದು ಜ್ಞಾಪನ. ಬಟ್ ಸ್ಟಿಲ್ ಬೈಕ್ ಸಿಗ್ತಾಯಿಲ್ಲ. ಗೈಸ್, ನನ್ನ ಕ್ಲಾಸ್ಮೇಟು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದೆ, ಬರ್ತಾಯಿದ್ದೀನಿ ಜಾತ್ರೆಗೆ ಅಂತ. ಸ್ಟೋರಿ ನೋಡ್ಬಿಟ್ಟು ಬಂದವನೆ, ಸ್ವಲ್ಪ ಶೈ ಮಾಡ್ಕೊತಾನೆ. ಏನಕ್ಕೋ ನಾಚಿಕೆನೋ? ಶೈ ಜಾಸ್ತಿ ಅವನಿಗೆ. ಅಪರೂಪದ ಫ್ರೆಂಡು, ತುಂಬ ವರ್ಷದ ಸ್ನೇಹಿತ. ಜಾತ್ರೆಯಿಂದ ಹೊರಗೆ ಹೋಗ್ಬಿಟ್ಟು ಮಾತಾಡೋಣ. ನಾನು ಸ್ಟಿಲ್ ನಮ್ಮ ಬೈಕ್ ಸಿಗಲೇ ಇಲ್ಲ. ನೋಡೋಣ ಅದು ಎಲ್ಲಾದರೂ ಸಿಗುತ್ತಾ ಅಂತ ನೋಡೋಣ. ಸೊ ಗಾಯ್ಸ್, ನಾನು ಹೇಳಿದ್ದೆ ಅಲ್ವಾ ನನ್ನ ಫ್ರೆಂಡ್ ಸಿಗ್ದ ಅಂತ. ಅಲ್ಲಿ ತುಂಬ ನಾಯ್ಸ್ ಇತ್ತು ಆಯಿತಾ ಜಾತ್ರೆಯಲ್ಲಿ, ಅದಕ್ಕೋಸ್ಕರ ಅಲ್ಲೆಲ್ಲೂ ಮಾತಾಡೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ಬೇಕಾಗಿರೋವಂಥ ವ್ಯಕ್ತಿ ಕೂಡ. ಸೊ ಅದಕ್ಕೋಸ್ಕರ ನಾವು ಜಾತ್ರೆಯಿಂದ ಸ್ವಲ್ಪ ಹೊರಗಡೆ ಬಂದು, ಆಚೆ ಬಂದು ಹಲವಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ, ಹಲವಷ್ಟು ಚರ್ಚೆ ಮಾಡಿದ್ವಿ ನಮ್ಮ ಚೈಲ್ಡ್ ಮೆಮೊರೀಸ್ ಬಗ್ಗೆ ಎಲ್ಲ. ಸೊ ತುಂಬ ಹ್ಯಾಪಿ ಆಯಿತು. ಆ್ಯಂಡ್ ಎಸ್, ಥ್ಯಾಂಕ್ ಯು ಹರ್ಷ ಬಂದಿದ್ದಕ್ಕೆ. ವೀಡಿಯೋ ನೋಡ್ಕೊಂಡು ಬಂದಿದ್ಯಾ, ಎಫರ್ಟ್ ಮ್ಯಾಟರ್ಸ್, ಬಟ್ ಇಟ್ಸ್ ಓಕೆ. ಆ್ಯಂಡ್ ಏನನ್ಸುತ್ತೆ, ನಮ್ಮ ಜಾತ್ರೆ ಎಲ್ಲ ನೋಡಿದೆ ಅಲ್ವಾ. ಬಟ್ ನೀನು ಲಿಂಗಾಯತ್ಸ್ ಆಗಿರೋದ್ರಿಂದ ನಮ್ಮ ಜಾತಿ ಆ್ಯಂಡ್ ವಿಡಿಯೋ ಚೆನ್ನಾಗಿತ್ತು, ಸಖತ್ತಾಗಿತ್ತು ಜಾತ್ರೆ ಎಲ್ಲ. ಯಾಕೆಂದ್ರೆ ಸೆಲೆಬ್ರೇಷನ್ ನಡೀತಿರುತ್ತಲ್ಲ, ಟೆಂಪಲ್ ಅಂದರೆ ನನಗೆ ಮೊದಲೇ ಇಷ್ಟ ಆ್ಯಕ್ಚುಲಿ. ಸೊ ಬಂದೆ ನೋಡೋಣ ಸೆಲೆಬ್ರೇಷನ್ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆ, ಚೆನ್ನಾಗಿತ್ತು ಕಣ. ಅದೇ ನೀನು ವಿಡಿಯೋ ಮಾಡಿದ್ದಲ್ಲ ನಿನ್ನೆ, ಏನೋ ಇಲ್ಲಿ ಜಾತ್ರೆ ನಡೀತಿದೆ ಅಂತ, ಆವಾಗಲೇ ನನಗೆ ಗೊತ್ತಾಗಿದ್ದು. ಬಂದೆ ನೋಡೋಣ ಅಂತ ಹೇಳ್ಬಿಟ್ಟು. ಎಲ್ಲ ಚೆನ್ನಾಗಿತ್ತು, ಸಾಕಾಗಿ.
ಎಸ್ ಇಟ್ಸ್ ಓಕೆ ಬಟ್ ಥ್ಯಾಂಕ್ ಯು ಸೋ ಮಚ್. ಎಫರ್ಟ್ ಮ್ಯಾಟರ್ಸ್ ಬ್ರದರ್. ಯಾಕಂತಂದರೆ ನೀನು ವೀಡಿಯೋ ನೋಡಿ ಬಂದಿದ್ಯಾ, ಇನ್ಸ್ಟಾಗ್ರಾಮ್ ವೀಡಿಯೋ ನೋಡಿ ಬಂದಿದ್ಯಾ, ನಾನು ಬರ್ತಾಯಿದ್ದೀನಿ ಅಂತ ನಾನು ಹಾಕಿದ್ದೆ, ನಾನು ನೋಡಿ ಬಂದಿದ್ದೆ. ಎಫರ್ಟ್ ಮ್ಯಾಟರ್ಸ್ ಸೀರಿಯಸ್ಲಿ. ಬಟ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಗೈಸ್ ಏನಂತಂದರೆ ಅವನು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು. ಆ್ಯಕ್ಚುಲಿ ಅವನು ಮೋಟೋ ಬ್ಲಾಗರ್ ಆಗಬೇಕು ಅಂತ ಒಂದು ಭಾಳ ದೊಡ್ಡ ಡ್ರೀಮು. ಅವನು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾನೆ. ಬಟ್ ಇಟ್ಸ್ ಓಕೆ, ಒಂದಲ್ಲ ಒಂದಿನ ಮಾಡ್ತಾನೆ. ಫಾಲೋ ಮಾಡಿ, ನಮ್ಮ ಫ್ರೆಂಡಿಗೆ ಎಲ್ಲ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಇನ್ನೊಂದು ವಿಚಾರ ಏನಂತಂದರೆ, ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಿದ್ದು ಕೇಂಬ್ರಿಡ್ಜ್ ಸ್ಕೂಲಲ್ಲಿ. ಅಲ್ಲಿಂದ ನನ್ನ ಕ್ಲಾಸ್ಮೇಟ್ ಅದ. ಕರೆಕ್ಟ್. ಆ್ಯಂಡ್ ಅಲ್ಲಿಗೆ ಡ್ರಾಪ್ ಆಯಿತು ಅಂತ ಅಂದ್ಕೊಂಡ್ವಿ. ಬಿಕಾಸ್ ಡ್ರಾಪ್ ಆಗಲಿಲ್ಲ ನಾವು. ಆ್ಯಂಡ್ 6th 7th ಮತ್ತೆ ನಾವು ಭೇಟಿಯಾದ್ವಿ ಕಡೂರಿನ BGS ಸ್ಕೂಲಲ್ಲಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಮತ್ತೆ ಅಲ್ಲಿ ಡ್ರಾಪ್ ಆದ್ವಿ ಅಂತ ಅಂದ್ಕೊಂಡ್ವಿ. ಅಲ್ಲೂ ಡ್ರಾಪ್ ಆಗಲಿಲ್ಲ ಗೈಸ್. ಆ್ಯಂಡ್ 7th 8th ನಾವು ಮತ್ತೆ ಪೂರ್ಣ ಪ್ರಜ್ಞಾ ಆಲ್ದೂರ್ ಅನ್ನೋ ಒಂದು ಆಲ್ದೂರಲ್ಲಿ ಲೊಕೇಟ್ ಆಗಿರೋ ಪೂರ್ಣ ಪ್ರಜ್ಞಾ PPC ಸ್ಕೂಲಲ್ಲಿ ನಾವು ಮತ್ತೆ ಮೀಟ್ ಆದ್ವಿ. ಜಸ್ಟ್ ಮೀಟ್ ಆದ್ವಿ. ಆಮೇಲೆ ಆ್ಯಂಡ್ ಅಲ್ಲೂ ಕೂಡ ಕ್ಲಾಸ್ಮೇಟ್ಸ್ ಆದ್ವಿ. ಸೊ ಇಲ್ಲ ಅಲ್ಲಿ ಎಲ್ಲ ಸಂಗಮೇಶ್ವರ ಪೇಟೆಗೆ ಹೋದ ನಾನು. ಅವ್ನು ಸಂಗಮೇಶ್ವರ ಪೇಟೆಗೆ ಹೋದಾದ್ಮೇಲೆ ಆ್ಯಂಡ್ ಸೊ 3 ವರ್ಷ ನಾವು 3 ಸಲ ನಾವು ಕ್ಲಾಸ್ಮೇಟ್ ಆಗಿ ಸಿಕ್ಕಿರೋದು. ಆ್ಯಂಡ್ 1ನೇ ಕ್ಲಾಸಿಂದನೂ ಕೂಡ ನನಗೆ ಫ್ರೆಂಡ್ ಆಗಿದ್ದಾನೆ. ಇವತ್ತವರೆಗೂ ಒಂದು ಜಗಳ ಆಗಿಲ್ಲ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ. ಆ್ಯಂಡ್ ದಟ್ ಈಸ್ ವಾಟ್ ಸೇಸ್ ದ ಟ್ರೂ ಫ್ರೆಂಡ್ಶಿಪ್. ಓಕೆ, ಸೊ ಗೈಸ್ ಒಳ್ಳೇದಾಗಲಿ. ಹರ್ಷ ಆಗ್ಲಿ. ಶ್ರೇಯಸ್ ಮಾಮ್ ಜಿನ ಫಾಲೋ ಮಾಡಿ, ಎಲ್ಲರೂ ಎಂಜಾಯ್ ಮಾಡಿ ಕಂಟೆಂಟ್ನ. ಥ್ಯಾಂಕ್ ಯು. ನನಗೇನು ಖುಷಿ ಗೊತ್ತಾ, ನೀನು ಕ್ಯಾಮ್ರಾ ಮುಂದೆ ಬಂದು ಫಸ್ಟ್ ಟೈಮ್ ನನಗೋಸ್ಕರ ಮಾತಾಡಿದೆ ಗೊತ್ತಾ. ಸೊ ದಟ್ಸ್ ನಾನು ಅಪ್ರಿಷಿಯೇಟ್ ಮಾಡಿದ್ದು. ಸೊ ಇಟ್ಸ್ ಓಕೆ, ಒಳ್ಳೇದಾಗಲಿ ಹರ್ಷ. ಆ್ಯಂಡ್ ಎಸ್ ಗೈಸ್, ನಾನು ಬೀಳ್ಕೊಡುಗೆ ಮಾಡ್ತಾ ಇದ್ದೀನಿ, ನಾನು ಹೋಗಿ ಬರ್ತಾನೆ. ಸೊ ಮತ್ತೆ ಬಾಯ್, ಎಲ್ಲರೂ ಎಂಜಾಯ್ ಮಾಡಿ ವಿಡಿಯೋನ. ಬಾಯ್ ಅಷ್ಟೇ. ಬಾಯ್ ಹರ್ಷ, ಒಳ್ಳೇದಾಗಲಿ, ಹೋಗ್ಬಿಟ್ಟು ಬಾ. ಆ್ಯಂಡ್ ಎಸ್ ನಾವು ಮತ್ತೆ ಜಾತ್ರೆಗೆ ಹೋಗೋಣ, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿರುತ್ತೆ ಅಂತ ಅನ್ಸುತ್ತೆ. ಸೊ ನೋಡೋಣ ಏನಾಯಿತು, ಅಲ್ಲೆಲ್ಲ ಏನಾಗಿದೆ ಅಂತ. ಓಕೆ ಬನ್ನಿ, ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಬೇಸ್ ನಮ್ಮ ತಮ್ಮ ಸಿಕ್ಕೋನು ಹೊರಟೇನಾ, ಊರಿಗೆ ಹೋಯ್ತವನೆ. ಹೊರಟಾ? ಹೊರಟೆ. ನಾನು ಬೈಕ್ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀನಿ. ಸರಿ, ಹೋಗ್ಬಿಟ್ಟು ಬಾ ಅಲ್ಲಿ, ಫೋನ್ ಮಾಡ ಆಮೇಲೆ. ಬಾಯ್. ಫೋನ್ ಮಾಡಿದ್ದೆ ಗೈಸ್. ಇಲ್ಲೆಲ್ಲೋ ದೇವಸ್ಥಾನ ಹತ್ರ ಬರ್ತಾ ಇರ್ಬೇಕಾದ್ರೆ ಇಲ್ಲೆಲ್ಲ ರೈಟ್ ಸೈಡಲ್ಲೆಲ್ಲ ಇದೆ ಅಂತಂದ. ಅಲ್ಲೇನೋ ಹಂಸ ಐತಂತೆ, ಗುಂಡಿ ಐತಂತೆ. ಹಂಗೆ ಹೇಳಿದ್ರೆ ನಮ್ಗೆ ಎಲ್ಲಿ ಗೊತ್ತಾಗ್ಬೇಕಪ್ಪ. ಬಟ್ ಸ್ಟಿಲ್ ನೋಡ್ತಾ ಇದ್ದೀನಿ ಎಲ್ಲಿದೆ ಅಂತ. ಆರಾಮ ಬ್ರದರ್? ಮುಗೀತಾ ಇಲ್ಲ ಜಾತ್ರೆ ಎಲ್ಲ? ನಾವಂತೂ ದೊಡ್ಡ ಬಿಗ್ ಫ್ಯಾನ್ ಆಗ್ಬಿಟ್ಟಿದ್ದೀವಿ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಇವರು ಹಂಗೆ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ರಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಗೈಸ್. ನಮ್ಮ ಊರವರೇ, ಬಟ್ ಒಂದು ಈವರ್ ಥರ ಮಾಡಿದ್ರು. ಬಟ್ ಥ್ಯಾಂಕ್ ಯು ಸೊ ಮಚ್ ಬ್ರದರ್. ಸಿಗೋಣ ಊರಲ್ಲಿ. ಬಾಯ್ ಗೈಸ್. ಫೈನಲಿ ಹುಡುಕಿ ನನ್ನ ಗಾಡಿ ಇವಾಗ ಸಿಗ್ತಾ ಹೋಯ್ತಾ. ನನ್ನ ಫ್ರೆಂಡ್ ಎಲ್ಲಿ ನಿಲ್ಸೋಗ್ಬಿಟ್ಟಿದ್ದಾನಂದರೆ ನೋಡಿ, ಇದು ಯಾವುದೋ ಒಂದು ಫೀಲ್ಡು ಗಾಡಿ ಪಾರ್ಕ್ ಮಾಡೋಕ್ಕೆ ಅಂತಲೇ ಒಂದು ಜಾಗ ಮಾಡಿದ್ದಾರೆ. ಇಲ್ಲಿ ನಿಲ್ಸೋಗ್ಬಿಟ್ಟಿದ್ದಾನೆ. ನನಗೆ ಎಲ್ಲ ಅಂತ ಅರ್ಥ ಆಗಬೇಕು. ಅಲ್ಲೆಲ್ಲ ಬಂದರೆ ಹಂಸು ಗುಂಡಿ ಅಂತೇನೋ ಹೇಳ್ತಾನೆ ಸೀರಿಯಸ್ಲಿ. ಆಮೇಲೆ ಅಷ್ಟು ಹುಡುಕಷ್ಟರಲ್ಲಿ ನಾನು ಯಾರೋ ಫ್ರೆಂಡ್ ಸಿಗ್ದ, ಹರ್ಷ ಅಂತ, ನನ್ನ ಕ್ಲಾಸ್ಮೇಟು, ಅವನ ಜೊತೆ ಹೋದೆ. ಆ್ಯಂಡ್ ಆಮೇಲೆ ಬಂದು ಹುಡುಕಾಡಿದ್ರೆ ನೋಡಿದ್ರೆ ಇಲ್ಲಿತ್ತು ಬೈಕು. ಸೊ ಎಸ್, ಬೈಕ್ ಇಲ್ಲಿದೆ. ಸೊ ನೋಡಾಯಿತು. ಆಮೇಲೆ ಆಲ್ಮೋಸ್ಟ್ ಜಾತ್ರೆ ಎಲ್ಲ ಮುಗಿಸಿರ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಮುಗ್ದೋಗಿದೆ ಅಂತ ಕೂಡ ಅನಿಸುತ್ತೆ. ನೋಡೋಣ ಅಲ್ಲಿ ಮುಂದೆ ಏನಾಗುತ್ತೆ, ಏನು ನಡೀತಾ ಇದೆ ಅಂತ ನೋಡೋಣ ಬನ್ನಿ ಗೈಸ್. ಜಾತ್ರೆ ಎಲ್ಲ ಆಲ್ಮೋಸ್ಟ್ ಮುಗಿಸೋ ಪ್ರೋಗ್ರಾಮು. ನಾನು ಅವಾಗ ಹೋದನು, ಇವಾಗ ಎಂಟ್ರಿ ಕೊಡ್ತಾಯಿದ್ದೀನಿ. ತುಂಬ ಬ್ಯಾಡ್ ಲಕ್ ಗೈಸ್. ಬಟ್ ಇಟ್ಸ್ ಓಕೆ. ಅದ್ಭುತ ಫ್ರೆಂಡ್ ಸಿಗ್ದ ಅಲ್ವಾ, ಗುಡ್ ಟೈಮಲ್ಲಿ. ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಜಾತ್ರೆ ಎಲ್ಲ ಆಲ್ಮೋಸ್ಟ್ ಎಂಡ್ ಆಗ್ತಾ ಇದೆ. ದೇವಸ್ಥಾನ ಹತ್ರ ಹೋಗೋಣ, ಅಲ್ಲೇನಾಗುತ್ತೆ, ಅಲ್ಲೇ ನಡೀತಾ ಇದೆ ನೋಡೋಣ. ಆಲ್ಮೋಸ್ಟ್ ಅಲ್ಲೇ ಇದೆ ದೇವಸ್ಥಾನ, ಅಲ್ಲಿ ಹೋಗೋಣ ಬನ್ನಿ.
ಹಾಯ್ ಹಾಯ್ ಬ್ರೋ, ಊಟ? ಆರಾಮ? ಆರಾಮ್, ನಿಮ್ದು? ಹಾಂ ನಾವು ಆರಾಮ. ಹಾಯ್ ಬ್ರೋ, ಆರಾಮ? ಆರಾಮ್. ಓಕೆ ಓಕೆ, ಬರೋಣ. ಹಾಂ ಓಕೆ 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 ಹುಷಾರು. ತುಂಬಾ ಚೆನ್ನಾಗಿ ಮಾಡಿದ್ರು ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ಯಾವಾಗ ನಿಮಗೆ ಸಪೋರ್ಟ್ ಇದೆ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಪುರಿ ಖಾರ ಇದೆ, ತಗೊಳ್ಳೋಣ. ಅಮ್ಮ ಬೇರೆ ತೊಗೊಂಬರಕ್ಕೆ ಕೇಳಿದ್ರು. ಎಷ್ಟು ಇದು ಪುರಿ ಖಾರ? ಎಷ್ಟು ಸಿಗುತ್ತೆ? 100 ರೂಪಾಯಿ ಹಾಕಿ. ಅಮ್ಮ ತೊಗೊಂಬರಕ್ಕೆ ಕೇಳಿದ್ರು, ಮರ್ತೋಗ್ಬಿಟ್ಟಿದೆ. ಇವಾಗ ನೋಡಿದ ತಕ್ಷಣ ಫ್ಲ್ಯಾಶ್ ಆಯಿತು. ಸೊ ಬನ್ನಿ ತೊಗೊಂಡೋಗೋಣ. ಪ್ಯಾಕ್ ಮಾಡ್ತಾ ಇದ್ದಾರೆ. ಫೈನಲಿ ತೊಗೊಂಡಿದ್ದೀನಿ. ಲೆಟ್ಸ್ ಗೋ. ಫೈನಲಿ ಮನೆಗೆ ಹೋಗ್ಬೇಕು, ಇನ್ನೇನಿಲ್ಲ. ಜಾತ್ರೆಯಲ್ಲಿ ಆಲ್ಮೋಸ್ಟ್ ತೋರಿಸಿದ್ದೀನಿ, ಮನೆಗೆ ಹೋಗ್ಬೇಕು. ಓ ಹಾಯ್, ಆರಾಮ? ಏನು ಇವಾಗ ಸಿಕ್ಬಿಟ್ಟಿದ್ರ ಜಾತ್ರೆಯಲ್ಲಿ ಆದ್ಮೇಲೆ? ಹಾಯ್ ಬ್ರದರ್, ಆರಾಮಲ್ಲ? ಮತ್ತೇನು ಇವಾಗ ಸಿಕ್ಬಿಟ್ಟಿದ್ರ ಜಾತ್ರೆ ಆದ್ಮೇಲೆ? ಹೌದಾ? ಸಂಜೆ ಹೊತ್ತು ತಂಪಾಗಿರುತ್ತೆ, ಇಂಪಾಗಿರುತ್ತೆ ಅಂತ ಬಂದ್ವಿ. ಎಲ್ಲ ಮುಗೀತಾ? ಮುಗಿಸ್ಕೊಂಡು ಮನೆಗೆ ಹೋಗಿ ಬಂದ್ರಾ? ಹೋಗಿ ಈಗ ಒಂದ್ಸತಿ ಫ್ರೆಶ್ ಅಪ್ ಆಗಿ ಈಗ ಒಂದ್ಸತಿ ಬರ್ತಿದೀವಿ ನೋಡ್ಕೊಂಡು. ಒಂದು ವ್ಯೂ ನೋಡ್ಕೊಂಡು ಹೋಗೋಣ ಹೆಂಗಿರುತ್ತೆ ಅಂತೆಲ್ಲ. ಬಟ್ ಚೆನ್ನಾಗಾಯ್ತು ಬ್ರದರ್, ಸೀರಿಯಸ್ಲಿ ಸಖತ್ತಾಗಾಯ್ತು. ಥ್ಯಾಂಕ್ ಯು ಸೋ ಮಚ್ ಸಿಕ್ಕಿದ್ದಕ್ಕೆ. ಬರುತ್ತೆ ಬ್ಲಾಗಲ್ಲಿ, ನಾಳೆ ರಿಲೀಸ್ ಆಗುತ್ತೆ ನೋಡಿ ವಿಡಿಯೋ ಎಲ್ಲ. ಥ್ಯಾಂಕ್ ಯು. ಬಾಯ್. ಬನ್ನಿ ಮನೆಗೆ ಹೋಗೋಣ. ನಾಳೆ ವಿಡಿಯೋ ಬರುತ್ತೆ ನೋಡು, ಆಯ್ತಾ? ಓಕೆ ಬಾಯ್. ಗಾಯ್ಸ್, ಫೈನಲಿ ನಮ್ಮ ಚಟ್ನಿಪಾಳ್ಯ ಜಾತ್ರೆಯಲ್ಲಿ ತೊಗೊಂಡು ಬಂದಂಥ ಚಿಕನ್ದು ಸಾಂಬಾರೆಲ್ಲ ರೆಡಿಯಾಗಿದೆ. ಆ್ಯಕ್ಚುಲಿ ಇದು ಕೋಳಿ ಎಲ್ಲ ನನ್ನ ಸಿಸ್ಟರ್ ತೊಗೊಂಬಂದ್ಲು, ಅದನ್ನೆಲ್ಲೂ ನನ್ನ ಬ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ. ಸೊ ಬೇಜಾರಾಗ್ಬಿಡಿ, ಯಾಕಂದರೆ ನಾನೇ ಒಂದು ಕಡೆ ಇದ್ದೆ, ಅವಳೇ ಒಂದು ಕಡೆ ಇದ್ಲು. ಸೊ ಇವಾಗ ರೆಡಿಯಾಗಿದೆ. ಸಕ್ಕತ್ತಾಗಿರುತ್ತೆ ಅಡುಗೆ ಮಾತ್ರ. ಬೆಳಗ್ಗೆಯಿಂದ ಎಂದು ತಿಂದಿದ್ದ ಗಾಯ್ಸ್, ಏನೂ ತಿಂದಿಲ್ಲ ಬೆಳಗ್ಗೆಯಿಂದ. ಅದೇ ಸೊ ಇವಾಗ ಬ್ಲಾಗ್ ಮುಗಿಸೋಂಥ ಸಮಯ. ಸೊ ನನಗನ್ಸಿದಷ್ಟು ನಾನೆಲ್ಲ ತಿಳಿಸಿದ್ದೀನಿ. ಆ್ಯಂಡ್ ದೇವಸ್ಥಾನ ಇಂಟರ್ವ್ಯೂ ಮಾಡಿದೆ, ಜನಗಳನ್ನು ತೋರಿಸ್ದೆ. ಆ್ಯಂಡ್ ಆಮೇಲೆ ಪಿಲ್ಲರ್ ಮೇಲ್ಗಡೆ ಅಂದರೆ ಆರ್ಚ್ ಮೇಲ್ಗಡೆ ಏನೋ ಒಂದು ಸಿಡ್ಲು ಬಂದೇನೋ ಅದನ್ನೇ ಹೊಡೆದೋಗಿತ್ತು ಅಂತಂದ್ರೆ ಅದನ್ನು ಕೂಡ ತೋರಿಸ್ದೆ. ಆ್ಯಂಡ್ ನನಗೆ ಅನಿಸಿದಷ್ಟು ನನ್ನ ಜಾತ್ರೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ನನಗನ್ಸಿದಷ್ಟು ತಿಳಿಸಿದ್ದೀನಿ. ಏನನ್ಸುತ್ತೆ ವಿಡಿಯೋ ಬಗ್ಗೆ ಇರೋಂಥ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಂಗೆ ಇದೇ ರೀತಿಯ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಮಸ್ಕಾರ.